ದೇಶದ ಅತ್ಯುನ್ನತ ಚುನಾವಣೆ ಲೋಕಸಭಾ ಚುನಾವಣೆ 2024 ಸಮೀಪಿಸುತ್ತಿದೆ. ದೇಶದ ಎಲ್ಲೆಡೆ ಚುನಾವಣೆಯ ಕಾವು ಏರುತ್ತಿದೆ. ಅದರಂತೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿಯೂ ಸಹ ಚುನಾವಣೆ ಕಾವು ಅತ್ಯಂತ ಬಿರುಸಿನಿಂದ ಏರುತ್ತಿದ್ದು, ಹರಿಹರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಮುಖಂಡರುಗಳು ಪಕ್ಷಾಂತರವನ್ನು ಪ್ರಾರಂಭ ಮಾಡಿದ್ದು, ಅದರಲ್ಲಿ BJPಯ 4ನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಎನ್ ರಜನಿಕಾಂತ್ ಅವರು ಸಹ ತಮ್ಮ ಮಾತೃಪಕ್ಷ BJPಯನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರಿರುತ್ತಾರೆ. ಇದರ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾನು ವಾರ್ಡ್ ನಂಬರ್ 4 ನಗರಸಭಾ ಸದಸ್ಯ ರಜನಿಕಾಂತ್ ಎನ್ ಅಂತ ನನ್ನ ಹೆಸರು. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲೇ ನಾನು ಆಯ್ಕೆಯಾಗಿರೋದು. ಇವತ್ತು ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ಸನ್ನೇ ಬೆಂಬಲಿಸಬೇಕು ಪ್ರಭಾ ಮಲ್ಲಿಕಾರ್ಜುನ ಅಂತಂದೇಳಿ ನಾವು ಸ್ನೇಹಿತರೆಲ್ಲ ನಿರ್ಧಾರ ಮಾಡಿ ABM ವಿಜಯಕುಮಾರ್ ಮತ್ತು ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸ್ತಾ ಇದ್ದೀವಿ. ಇದು ಕೇವಲ ಬರೀ ಬೆಂಬಲನೋ ಅಥವಾ ಪಕ್ಷಾಂತರನೋ? ಬೆಂಬಲ ಮಾತ್ರ. ಇದು ಪಕ್ಷಕ್ಕೆ ರಾಜೀನಾಮೆ ಏನು ಕೊಟ್ಟಿಲ್ಲ, ಈ ಚುನಾವಣೆಗೆ ಮಾತ್ರ ಸೀಮಿತವಾಗಿ ನೀವು ಬೆಂಬಲ ವ್ಯಕ್ತಪಡಿಸ್ತಿದ್ದೀರಾ? ಹೌದು, ಈ ಚುನಾವಣೆ ಮಾತ್ರ ಬೆಂಬಲ ವ್ಯಕ್ತಪಡಿಸ್ತಿದ್ದೀವಿ. ಈ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಮುಖ್ಯವಾದ ಕಾರಣ ಏನಂತ ಕೇಳ್ಬೋದಾ? ಇವತ್ತು ಊರಿನ ಅಭಿವೃದ್ಧಿ ಕುಂಠಿತವಾಗಿದೆ. ಈ ಕ್ಷೇತ್ರದ ಶಾಸಕ ಇವತ್ತು ಬರೀ ಜಾತಿ ಹಿಡಿದು ಮಾತಾಡೋದನ್ನು ಬಿಟ್ಟು ದುರಹಂಕಾರದಲ್ಲೇ ನಡ್ಕೊಂತಾನೆ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಇವತ್ತು ಇವತ್ತು ನಾವು ದುಡ್ದಂಥವ್ರಿಗೆ ಯಾರಿಗೋ ಒಂದು ರೆಸ್ಪೆಕ್ಟ್ ಇಲ್ಲ. ಯಾರೋ ಇಬ್ಬರು ಆಪ್ತರನ್ನ ಇಟ್ಕೊಂಡು ಎಲ್ಲ ವಿಚಾರಗಳ್ನ ಬರೀ ಅವ್ರು ಹೇಳ್ದಂಗೆ ಕೇಳ್ತಾನೆ. ಹಾಗಾಗಿ ನಾವು ಮನಸೋತು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಅಂತಂದೇಳಿ ನಿರ್ಧಾರ ಮಾಡಿ ಇವತ್ತು ಬೆಂಬಲ ಸೂಚಿಸ್ತಾ ಇದ್ದೀವಿ. ಅನೇಕ ವರ್ಷಗಳಿಂದ ನೀವು BJPಯ ಸಕ್ರಿಯ ಕಾರ್ಯಕರ್ತರಾಗಿದ್ದೀರಿ. ಈಗ ನೀವು ಮನನೊಂದು ಹೋಗ್ಲಿಕ್ಕೆ ಕಾರಣ ಶಾಸಕರೇ ಅಂತ ಹೇಳ್ತೀರಾ? 100ಕ್ಕೆ 100 ಶಾಸಕರ ನಡವಳಿಕೆಯಿಂದ ನಾವು ಇವತ್ತು ಮನನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಿದ್ವಿ. ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮೇಲೆ ಗೌರವ ಐತಿ, ಭಾರತೀಯ ಜನತಾ ಪಕ್ಷದ ಮೇಲೂ ನಮಗೆ ಗೌರವ ಇದೆ. ಈ ವ್ಯಕ್ತಿಯ ನಡವಳಿಕೆ, ಈ ಕ್ಷೇತ್ರದ MLA ನಡವಳಿಕೆಯಿಂದ ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತದೆ. ಈಗ ಪಕ್ಷದ ವ್ಯಕ್ತಿಯಾಗಿ ಶಾಸಕರಿಂದ ನಿಮಗೆ ಅನಾನುಕೂಲತೆ ಆಗ್ತದೆ ಅಂತ ಹೇಳ್ತೀರಿ. ಈ ವಿಚಾರವನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ದೀರಾ? ಚರ್ಚೆನೇ ಇಲ್ಲ, ಅವ್ರು ನಮಗೆ ಕಾಲು ಮಾಡಿಲ್ಲ. ಯಾಕೆ ಹೋಗ್ತೀರಿ, ಹೋಗ್ಬೇಡ್ರಿ, ಪಕ್ಷದಲ್ಲಿ ಒಳ್ಳೇದಾಕತ್ ಬರ್ರಿ ಅಂತ ಶಾಸಕ ನಮಗೆ ಫೋನು ಮಾಡಿಲ್ಲ, ಕರೆದೂ ಇಲ್ಲ ನಮಗೆ. ಇಷ್ಟೆಲ್ಲ ಬೆಳವಣಿಗೆ ಆದರೂ ಶಾಸಕರು ನಿಮ್ಮನ್ನು ಕರೆದಿಲ್ಲ ಅಂತ ಹೇಳ್ತೀರಿ. ಜಿಲ್ಲಾ ಮಟ್ಟದ ನಾಯಕರುಗಳು ಯಾರು ನಿಮ್ಮನ್ನು ಅಪ್ರೋಚ್ ಮಾಡಿಲ್ವಾ? ಜಿಲ್ಲಾ ಮಟ್ಟದ ನಾಯಕರು ವಸಂತರಾವ್ ಜಾಧವ್, ದೂಡಾ ಅಧ್ಯಕ್ಷ ಶಿವಕುಮಾರ್ ಮತ್ತು ನಮ್ಮ GM ಸಿದ್ದೇಶ್ವರ್ ಅವರು ನಮಗೆ ಫೋನ್ ಮಾಡಿ ಗೊಂದಲಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋಣ, ಬೇಡ ಹೋಗ್ಬೇಡ ಅಂತಂದು ರಿಕ್ವೆಸ್ಟ್ ಮಾಡಿದರು. ಆದರೂ ನಾವು ಅವ್ರ ಮಾತುಗಳನ್ನೆಲ್ಲ ತಿರಸ್ಕರಿಸಿ ಈ ಕ್ಷೇತ್ರದಲ್ಲಿ ಇವತ್ತು ಹಾಲು ಜೇನು ಅಂತಂದೇಳಿ ಏನು ಜೋಡೆತ್ತುಗಳು ಹೊಂಟಿದಾವಲ್ಲ, ಅವ್ರು ಎಷ್ಟು ಓಟ್ ಹಾಕಿಸ್ತಾರ, ಏನು ಈ ಕ್ಷೇತ್ರದಲ್ಲಿ ಜನ ಯಾವ ರೀತಿ ಮತ ಚಲಾಯಿಸ್ತಾರೆ ಅಂತಂದೇಳಿ ಕಾದು ನೋಡಬೇಕಾಗಿದೆ. ಈಗ ನೀವು BJP ಪಕ್ಷದಿಂದ ಇಷ್ಟೆಲ್ಲ ಆದರೂ ದಾವಣಗೆರೆಯ ಜಿಲ್ಲಾ ಮಟ್ಟದ ನಾಯಕರುಗಳು ಸಹಿತ ತಮ್ಮನ್ನು ಸಂಪರ್ಕ ಮಾಡಿದರು, ನೀವು ಶಾಸಕರು ಸಂಪರ್ಕ ಮಾಡಿಲ್ಲ ಅಂತೇಳಿ ಅವ್ರನ್ನ ದೂಸ್ತಾ ಇದ್ದೀರಾ? ಹೌದೌದು, ಶಾಸಕರ ನಡವಳಿಕೆಯಿಂದನೇ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಿರೋದು. ಇನ್ನೂ ಚುನಾವಣೆಗೆ ದಿನ ಇದೆ. ಅಷ್ಟರಲ್ಲಿ ಏನಾದರೂ ಎಲ್ಲ ನಾಯಕರುಗಳು ಸೇರಿ ಸಂಧಾನ ಏನಾದರೂ ಮಾಡಿದರೆ ಮತ್ತು ಚುನಾವಣೆ ಸಂದರ್ಭಕ್ಕೆ ಮರಳಿ ಮಾತೃಪಕ್ಷಕ್ಕೆ ಬರೋ ಸಾಧ್ಯತೆ ಇದೆಯಾ? ಈ ಚುನಾವಣೆಯಲ್ಲಿ ಮತ್ತು ಪ್ರಶ್ನೆನೇ ಇಲ್ಲ. ಈ ಚುನಾವಣೆಯಲ್ಲಿ ಏನಿದ್ರೆ ನಮ್ಮದು ಬೆಂಬಲ ನೀಡ್ತದೆ ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನ ದಿನಗಳಲ್ಲಿ ಮತ್ತೆ ಚಿಂತನೆ ಮಾಡ್ತೀವಿ. ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಬೆಂಬಲ ಅಂತ ಮಾತಾಡ್ತಿದ್ದೀರಿ. ಇದರಿಂದ ಏನಾದರೂ ಒಳ ಅರ್ಥ ಏನಾದರೂ ಇದೆಯಾ? ಒಳ ಅರ್ಥನೇ ಇಲ್ಲ, ಹೊರ ಅರ್ಥನೇ ಇಲ್ಲ, ಎಲ್ಲ ಸುಳ್ಳದು. ಪ್ರಾಮಾಣಿಕವಾಗಿ ನಾವು ಇವತ್ತು ಈ ಊರಿನಲ್ಲಿ ನಾವು ಯಾವ ರೀತಿ ನೇರವಾಗಿ ನಡ್ಕೊಂಡವೋ ಅದೇ ರೀತಿ ಮುಂದೆನೂ ನಡ್ಕೊಂತೀವಿ, ಹಿಂದೆನೂ ನಡೆದೀವಿ, ನುಡ್ದಂಗೆ ನಡಿತೀವಿ ನಾವು. ಈ ಒಂದು ಪಕ್ಷಾಂತರ ಪರ್ವದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇರೋದು ಏನಪ್ಪ ಅಂದರೆ, ನಮ್ಮ BJPಯ ಯುವ ನಾಯಕರಾಗಿರ್ತಕ್ಕಂಥ ಚಂದ್ರಶೇಖರ್ ಪೂಜಾರ್ ಅನುಯಾಯಿಗಳು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದೇನಾದರೂ ಅವ್ರ ಕೈ ಏನಾದರೂ ಇದೆಯಾ? ಸುಳ್ಳು ಅದೆಲ್ಲ. ಸುಮ್ಮನೆ ನೀವು ಪತ್ರಕರ್ತರು ಏನೇನಾರ ಪ್ರಶ್ನೆ ಮಾಡಿಬಿಡ್ರಿ. ಇವತ್ತು ಚಂದ್ರಶೇಖರ್ ಪೂಜಾರ್ ಅವರ ರಾಜಕೀಯ ನಡೆನೇ ಬೇರೆ, ನಮ್ಮ ವೈಯಕ್ತಿಕ ನಡೆನೇ ಬೇರೆ.
ಅಲ್ಲ, ಮುಖ್ಯವಾಗಿ ನೀವು ಗುರ್ಸ್ಕೊಂಡಿರೋದು ಅವ್ರ ಜೊತೆಯಲ್ಲೇ ಗುರ್ಸ್ಕೊಂಡಿರೋದ್ರಿಂದ ಈ ಪ್ರಶ್ನೆ ಕೇಳಿದೆ ನಾನು. ಇದರಲ್ಲಿ ಅವ್ರದ್ದು ಏನು ಪ್ರಭಾವ ಇಲ್ಲ ಅಂತೀರಾ? ಅವ್ರದ್ದು ನಮ್ಮದು ಅಣ್ಣ ತಮ್ಮರ ಬಾಂಧವ್ಯ. ಇವತ್ತು ಅವ್ರ ಹಿಂದೆ JDS ಪಕ್ಷದಲ್ಲಿದ್ದಾಗ ನಾನು ಬಾಲ್ಯದಿಂದನೂ BJPಯಲ್ಲೇ ಇದ್ದೆ. ಅವರು ಈಗ ಒಂದು 4-5 ವರ್ಷದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಂದರು. ನಮ್ಮ ಅಣ್ಣ ತಮ್ಮರ ಬಾಂಧವ್ಯ ಇಲ್ಲಿ ಇವತ್ತಿನ ತನಕ ಹಂಗೆ ಇದೆ, ಮುಂದೇನು ಹಂಗೆ ಇರ್ತೈತಿ. ಆದರೆ ಅವ್ರದ್ದು ಯಾವುದೇ ರೀತಿ ಪಾತ್ರ ಇಲ್ಲ ಇದರಲ್ಲಿ. ನಿಮ್ಮ 4ನೇ ವಾರ್ಡಿನ ಜನ ನಿಮ್ಮನ್ನು BJP ಅಭ್ಯರ್ಥಿ ಅಂತೇಳಿ ಗೆಲ್ಲಿಸಿದ್ದಾರೆ. ಇವತ್ತಿನ ದಿವಸ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರ ಮಾಡಿದಿರಿ. ಇದರಿಂದ ನಿಮಗೆ ಮತ ಹಾಕಿರ್ತಕ್ಕಂಥ ಮತದಾರರು ಏನು ತಪ್ಪಾಗಿ ಭಾವಿಸೋದಿಲ್ವ ಅಂತೀರಾ? ಹಿಂದೆ ನನಗೆ ಮತ ಕೊಟ್ಟಿದ್ರಲ್ಲ, 666 ಮತ ಕೊಟ್ಟಿದ್ದರು. ಇನ್ನೂ 100 ವೋಟ್ ಪ್ಲಸ್ ಮಾಡ್ತೀನಿ ಈ ಚುನಾವಣೆಯಲ್ಲಿ. ಅದು ಬೂತ್ ಓಪನ್ ಮಾಡಿದ್ಮೇಲೆ ನಿಮಗೆಲ್ಲ ಗೊತ್ತಾಗ್ತದೆ. ಈಗ ನಿಮಗೆ ಬಿದ್ದಿರ್ತಕ್ಕಂಥ 666 ಓಟಿನ ಜೊತೆಗೆ ಮತ್ತೆ 100 ಓಟ್ಗಳನ್ನು ಕಾಂಗ್ರೆಸ್ಸಿಗೆ ಕೊಡಿಸ್ತೀರಿ ಅಂತ ಹೇಳ್ತೀರಾ? 100% 750 ವೋಟ್ ಪಕ್ಕಾ ಕೊಡಿಸ್ತೀನಿ. ಸರಿ, ಇದು ನಮ್ಮ 4ನೇ ವಾರ್ಡಿನ ನಗರಸಭೆ ಸದಸ್ಯ ಆಗಿರ್ತಕ್ಕಂಥ N. ರಜನಿಕಾಂತ್ ಅವರ ನುಡಿಯಾಗಿತ್ತು. ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.